ಹಾಯ್ ಹೆಲೋ ಫ್ರೆಂಡ್ಸ್, ಕ್ಯಾಮ್ರಾನ ತೊಗೊಂಡು ಟ್ರೈಪಾಡ್ ತೊಗೊಂಡು ಕಾರಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ನಿಮಗೆ ಗೊತ್ತಾಗುತ್ತೆ. ನಮ್ಮ ಸುಬ್ರಹ್ಮಣ್ಯ ಸರ್ ಕಾಲ್ ಮಾಡಿ ಬಾರಪ್ಪ ಇಂಟರ್ವ್ಯೂ ಇದೆ ಅಂದರು. ಹೋದೆ. ನಾನು ನೋಡಿದ್ರೆ ಇಲ್ಲಿ ಬಾಸ್ ಕಾರ್ ಇದೆ ಅಂತ ಯೋಚನೆ ಮಾಡಿದೆ, ಆದರೆ ಬಾಸ್ ಕಾರ್ ಅಲ್ಲ ಅದು ಅಂತ ಗೊತ್ತಾಯಿತು. ಆಮೇಲೆ ನಮ್ಮ ಸುಬ್ರಹ್ಮಣ್ಯ ಸರ್ ಬಂದರು, ನಡಿಯಪ್ಪ ಹೋಗೋಣ ಅಂದರು. ಇನ್ನೇನು ಕಾರ್ ಹತ್ತಿ ಹೋಗ್ಬೇಕು ಅಂದರೆ ಟ್ರಾಫಿಕಲ್ಲಿ ನಮ್ಮ ವಾಟಾಳ್ ನಾಗರಾಜಣ್ಣ ಕಂಡುಬಿಟ್ರು. ಅವ್ರಿಗೊಂದು ಸಲ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮುಂದೆ ನೋಡಿದ್ರೆ ಟ್ರಾಫಿಕ್ ತುಂಬ ಇತ್ತು ಅಂತ ಆದರೂ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡಿದ್ವಿ. ಒಂದು ಒಳ್ಳೆ ಎ ಸಿ ಹಾಕಿ ಕೂರಿಸಿದ್ರು. ಮತ್ತೆ ಹೋದ್ವು. ಇವ್ರು ಯಾರು ಗೊತ್ತಾ? ರಾಜಧಾನಿಯಲ್ಲೇ ವಿಲನ್ ರೋಲ್ ಮಾಡಿರ್ತಾರೆ, ಚೇತನ್ ಅಂತ. ಒಳ್ಳೆ ಫಿಟ್ನೆಸ್ ಬಾಡಿ. ನೆಕ್ಸ್ಟ್ ಮೂವಿಗಂತ ತುಂಬ ತಯಾರಾಗಿ ರೆಡಿಯಾಗಿ ಫೈರ್ ಲೋಡಾಗಿ ನಿಂತಿದ್ದಾರೆ. ಆದರೂ ಹೆಂಗೋ ನಮಗೆ ರಿವೀಲ್ ಕೊಟ್ಟರು. ಮತ್ತೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಓಪನ್ ಮಾಡಿದೆ, ಮುಚ್ಚಿಬಿಟ್ಟೆ. ಆದರೂ ಬಿರಿಯಾನಿನ ತರಿಸಿದ್ರು, ತಿಂದಾಕ್ಬಿಟ್ಟೆ. ಆಮೇಲೆ ಎಲ್ರೂ ನೋಡಿ ಉಂಡಿದ್ರು. ಆಮೇಲೆ ಮತ್ತೆ ತಿರ್ಗಾ ಸಂದೀಪಣ್ಣನ ಮನೆಗೆ ಹೋದ್ವಿ. ಸಂದೀಪಣ್ಣ ಅಂದರೆ ಯಾರಂತ ಗೊತ್ತಾಗಲಿಲ್ವಾ? ನೀವೇ ನೋಡಿ. ಇವರು ರಾಜಧಾನಿಯಲ್ಲಿ ಒಳ್ಳೆ ವಿಲನ್ ರೋಲ್ ಮಾಡಿದ್ದಾರೆ. ಯಾರು ಅಂತ ಗೊತ್ತಾಯ್ತಾ? ದುಡ್ಡು, ಈ ಜಗತ್ತಲ್ಲಿ ದುಡ್ಡು ತುಂಬ ಇಂಪಾರ್ಟೆಂಟು ಅಂತ ಹೇಳ್ತಾರಲ್ವ, ಅವರೇ ನಮ್ಮ ಸಂದೀಪಣ್ಣ. ಇವರು ಎಷ್ಟು ಹೃದಯದ ವೈಶಾಲತೆ ಅಂದರೆ, ನಮಗೆ ಕಾಫಿ ಟೀ ಕೊಟ್ಟು ಅವರೇ ತಿರ್ಗಾ ಮನೆಯಿಂದ ಹೊರಗಡೆ ಬಂದು ನಮ್ಮ ಯೋಗಕ್ಷೇಮವನ್ನೆಲ್ಲ ವಿಚಾರಿಸಿ ನಮ್ಮನ್ನು ಹೋಗೋ ಗಂಟ ಚೆನ್ನಾಗಿ ನೋಡ್ಕೊಂಡಿರ್ತಕ್ಕಂಥ ವ್ಯಕ್ತಿ. ನಾನು ಇಂಥ ವ್ಯಕ್ತಿ, ನನ್ನ ಸರಳತೆಯ ವ್ಯಕ್ತಿಯನ್ನು ನೋಡೇ ಇರಲಿಲ್ಲ. ತುಂಬ ಖುಷಿಯಾಯಿತು, ಇಂಥ ವ್ಯಕ್ತಿಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೂ ಇದ್ದಾರಲ್ಲ ಅಂತ. ಹಿಂದೆ ಹೇಳ್ತಾಯಿದ್ರು ರಾಜ್ಕುಮಾರ್ ನನಗೆ ಅಂತ. ಆಯಿತು ಇನ್ನೂ ಅಂತ ಹೋಗ್ತಾ ಇದ್ವಿ. ಹೋಗೋ ಟೈಮಲ್ಲಿ ಮತ್ತೆ ಟ್ರಾಫಿಕಲ್ಲಿ ತಗಲಾಕೊಂಡ್ವಿ. ಮತ್ತೆ ಹೋಗ್ತಾಯಿದ್ವಿ. ಇವಾಗ ಯಾರ ಮನೆಗೆ ಹೇಳಿ? ನಮ್ಮ UK ಸ್ಟಾರ್ ಅಂಜಣ್ಣನ ಮನೆಗೆ. ಇವರು ನಮ್ಗೆ ತುಂಬ ವ್ಯಕ್ತಿ ಗೊತ್ತಿರೋರೆ. ರೋಯಲ್ ಸ್ಟಾರ್ ಅಂಜನ್ ಅಂತ ಕರೀತಾರೆ. ನಮ್ಮೂರಿಗೆ ತುಂಬ ಸಲ ಬಂದಿದ್ದಾರೆ. ಅವ್ರಿಗೂ ನಮಗೂ ತುಂಬ ಪರಿಚಯ ಇರೋದ್ರಿಂದ ಒಳ್ಳೆ ಚೆನ್ನಾಗಿ ಮಾತಾಡ್ಸಿದ್ರು. ಯಾರು ಹೇಳಿ? ನಮ್ಮ ಮಂಜಣ್ಣ ಕಿಚ್ಚ ಸುದೀಪ್ ಅವ್ರ ಹತ್ರ ಒಳ್ಳೆ ಹೆಗ್ಗಳಿಕೆ ಹೆಸರು ತೊಗೊಂಡಿರ್ತಕ್ಕಂಥ ನಾಯಕ. ಮತ್ತೆ ತಿರ್ಗಾ ಹೋಗೋಣ ಅಂತ ನಮ್ಮ ಸರ್ ಹೇಳಿದ್ರು. ವಿನಯ್ ಸರ್ ಮನೆಗೆ ಹೋಗ್ತಾಯಿದ್ರು. ಈಗ ನಾವು ಮನೆಗೆ ಹೋಗ್ತಾಯಿದ್ದೀವಿ. ಬಾಯ್.